8 crore saving ಅಲ್ಲಿ ಇದೆ. ಮಿಕ್ಕಿದ ದುಡ್ಡೆಲ್ಲ ನಿಮ್ಗೆ ಅಲ್ಲಿಂದಲ್ಲೇ ರಿಲೀಸ್ ಮಾಡಿ ಅವತ್ತೇ ಕ್ಲೋಸರ್ ಆರ್ಡರ್ ಡಿಕ್ಟೇಟ್ ಮಾಡಿ ಓಪನ್ ಕೋರ್ಟ್ ಡಿಕ್ಟೇಟ್ ಮಾಡ್ತೀನಿ. ಇನ್ನೇನ್ ಬೇಕು? ಸಾಕಷ್ಟು ದಯಪಾಲಿಸಿರಲ್ಲ, ಕೊನೆಗೆ ಬಂದಿದೆ. ದಯವಿಟ್ಟು ಇನ್ನೊಂದ್ಸರಿ ಪುಣ್ಯ ಮಾಡಿ. ಇನ್ ಜಾಸ್ತಿ ರಬ್ಬರ್ ಬ್ಯಾಂಡ್ ಎಳಿಬಾರ್ದು, ಯಾವ ಕಡೆ ಬೇಕಾದ್ರೆ ಕಿತ್ತೋಗುತ್ತದು. ಗೊತ್ತಾಯ್ತಲ್ಲ? ಎಳ್ದಿದ್ದೀರಿ ಸಾಕಷ್ಟು, ನಾನು ಎಳಿಸ್ಕೊಂಡಿದ್ದೀನಿ. ರಬ್ಬರ್ ಬ್ಯಾಂಡು ಅದಕ್ಕೂ ಒಂದು ಲಿಮಿಟ್ ಇರುತ್ತೆ, ಜಾಸ್ತಿ ಎಳಿಬಾರ್ದು. ಇವ್ರು ಯಾರು ನಮ್ಗೆ ಗೊತ್ತಿಲ್ಲ. why an IPS officer should be present here before the court? He is doing it as a charity, being the investigation officer. ಅವ್ರು ಯಾಕೆ ನಾಲ್ಕು ಸತಿ ಬರ್ಬೇಕು ಕೋರ್ಟ್ ಮುಂದೆ? ಏನೋ ಕೋರ್ಟ್ನವ್ರು ಹೇಳಿರೋದು ಆ ಒಂದ್ ಒಳ್ಳೆ ಕೆಲಸದಲ್ಲಿ ಆಯ್ತು ಅಂದ್ರೆ ನನ್ನ ಹೆಸರು ಒಳಗಡೆ ದಾಖಲಾಗುತ್ತೆ ಅಂತ ಬಂದಿದ್ದಾರೆ. ಇವ್ರು ಇವತ್ತು ಇಲ್ಲಿ ಇರ್ತಾರೆ, ನಾಳೆ ಇನ್ನೊಂದ್ ಕಡೆಗೆ ಇರ್ತಾರೆ. Also completed all formalities with him only. See, that's the reason court has come to your aid at every stage, issuing the court orders for the authorities. No technicality. It is all question of money. You pay. My lords, please. No sir, you pay 3.67. Amount will get released. ಬುಧವಾರ ದಿನ ಆರ್ಡರ್ ಮಾಡ್ತೀನಿ. IO will call the people. ದುಡ್ಡು ಕೊಡಕ್ ಸ್ಟಾರ್ಟ್ ಮಾಡ್ತು ಅಂತಾರೆ, ಜನಕ್ಕೆ ನಂಬಿಕೆ ಬರುತ್ತೆ. ಚೆನ್ನಾಗಿರಪ್ಪ ಅಂತ ಕೆಲವರು ಕನ್ಸೆಷನ್ ಕೊಡ್ತಾರೆ. ಮಿಕ್ಕಿದ ದುಡ್ಡನ್ನು ಡೆಪಾಸಿಟ್ ಮಾಡುವ ಕನ್ಸೆಷನ್ ತಗೊಂಡು ಎಲ್ಲರದ್ದು ನಾವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಸ್ಕೊಂತೀವಿ. ಕ್ಲೋಸ್ ಆಯ್ತು, ಅವ್ರದ್ದು ಕ್ಲೈಮ್ ಇಲ್ಲ ಅಂತ ಬರ್ಕೋತೀವಿ. ಒಂದು ಇಂಡೆಮ್ನಿಟಿ ಬಾಂಡ್ 100 rupees ತಗೊಂಡು ಇಸ್ಕೊಳ್ಳಿ. ಇನ್ಯಾರು ಇದ್ರ ಮೇಲೆ ಕ್ಲೈಮ್ ಮಾಡ್ಕೊಡ್ದು ಅಂತ ಎಲ್ಲಿ ಒರಿಜಿನಲ್ ಇಲ್ವೋ ಅಲ್ಲಿ ಅದನ್ನ ತಗೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಮ್ಯಾಟರ್ ಎಂಡ್ಸ್ ದೇರ್. In a period of 2 to 3 days, all these claims will be over. We can call it a day. ನಾವೇ ದಯಪಾಲಿಸಿದ್ರೆ ಆಗುತ್ತೆ ಸ್ವಾಮಿ. ನಾನು ದಯಪಾಲಿಸಲ್ಲ, ಇನ್ನೇನು ದಯಪಾಲಿಸೋ ಪ್ರಶ್ನೆನೇ ಇಲ್ಲ. ಅಷ್ಟೊತ್ತಿಗೆ ನಿಂತಿದೆ ಮಲ್ಲ. ಆಲ್ರೆಡಿ ಈಸ್ ಫೇಸಿಂಗ್ ಟು ಮನಿ. ಬರ್ಕೊಳ್ಳಿ. ಹಾರ್ಡ್ ಶ್ರೀ ಪಾಟೀಲ್ ಶಿವಕುಮಾರ್ ದೇವೇಂದ್ರಪ್ಪ. ವೀಕ್ ಟೈಮ್ ವಿಲ್ ಟ್ರೈ ಅವರ್. ಸೋಮವಾರ ಕಟ್ಟಿ ಮುಂದಿನ ಗುರುವಾರ ಕರೀತಾ ಇದೀನಿ ಕೇಸು. ಆರ್ಡರ್ ಮಾಡಿದ್ರೆ ಬುಧವಾರವರೆಗೂ ದುಡ್ಡೇ ಬರುತ್ತೆ. ನೋ ಅಷ್ಟೇ ಆಗೋದು. ಅಡ್ಜಸ್ಟ್ಮೆಂಟ್ ಮಾಡೋಕೆ ಕಷ್ಟ ಆಗುತ್ತೆ. ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಯಾರು ಕೊಡ್ತಾ ಇಲ್ಲ. ಆಲ್ರೆಡಿ ನಂಬಿಕೆ ಕಳ್ಕೊಂಡ್ ಬಿಟ್ಟಿದ್ದಾರೆ, ಯಾರು ದುಡ್ಡು ಕೊಡ್ತಾ ಇಲ್ಲ. ಇದೆ ನಾವು 8 crore ನಾವು ಸೇವಿಂಗ್ ಅಲ್ಲಿ ಕೇಳ್ತಾ ಇಲ್ಲ ಮಲಾಡ್ಸ್. ದಯವಿಟ್ಟು ಅದೊಂದು ನಾನ್ ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ನಂಬಿಕೆ ಕಳ್ಕೊಂಡಿರೋದಿತ್ತು ಅಂದ್ರೆ ಈಗ 153 ಕೋಟಿ ಕೊಡ್ಬೇಕಲ್ಲ ಒಬ್ಬ ವ್ಯಕ್ತಿ 60 ಎಕರೆಗೆ. ಸ್ವಲ್ಪ ಕೇಳಿ, ಆ ವ್ಯಕ್ತಿಗೆ ಹೇಳಿ ಓಪನ್ ಕೋರ್ಟ್ ಅಲ್ಲಿ ಕರ್ಕೊಂಡ್ ಬನ್ನಿ, ನಿಮ್ಗೆ ಅದೇ ಸೆಕ್ಯೂರಿಟಿ ಅಂತ ಹೇಳಿ ನಾನು ಅವನ ಹತ್ರನೇ ಡೆಪಾಸಿಟ್ ಮಾಡಿಸ್ತೀನಿ. ನೀವು ಮಾತಾಡಿದಿರಲ್ಲ ವ್ಯಾಲ್ಯೂಯೇಷನ್ಗೆ 60 crores ಒಬ್ಬನಿಗೆ 60 acres ಒಬ್ಬನಿಗೆ ಮಾತಾಡಿದಿರಲ್ಲ, ಆ ವ್ಯಕ್ತಿನ ಕರ್ಕೊಂಬನ್ನಿ. ಆ ವ್ಯಕ್ತಿನ ಕರ್ಕೊಂಬಂತು ಅಂತಂದ್ರೆ ಆ ವ್ಯಕ್ತಿಗೆ ನೋಡಮ್ಮ ಅದು ಆ ವ್ಯಕ್ತಿನ ಕರ್ಕೊಂಬಂದ್ರೆ ಅವ್ನ್ಗೆ ಹೇಳ್ತೀನಿ ನಿಮ್ದು ಇಲ್ಲೇನ್ ಬರುತ್ತೋ ಅದಕ್ಕೆ ನಿಮ್ಗೆ ಇದೇ ಸೆಕ್ಯೂರಿಟಿ ಅಂತ. ಸಾರಿ ಫಾರ್ ಇಂಟರ್ಫರೆನ್ಸ್ ಲಾರ್ಡ್. ಅದು ಒಬ್ರಿಗೆ ಮಾಡ್ತಾ ಇಲ್ಲ. ಆಲ್ರೆಡಿ ದ NA plots are granted ಲಾರ್ಡ್ಸ್. We have to receive 50% amount from the client. It is ready to for possession. That value up to 153 crore ಲಾರ್ಡ್ಸ್. So once we cleared this 97 crore ಲಾರ್ಡ್ಸ್, we will get another 100 crore from the parties which already came into contract. That is my humble submission. ಅವ್ರ ಹತ್ರನೇ 10% ಕಟ್ಸಿ ಎಲ್ಲಾರ್ದು ಮುಗ್ದೋಗುತ್ತೆ. ಅವ್ರೆ ಯಾರು ಕೊಡೋರು ಇದಾರೋ ಎಲ್ಲ ಬರ್ಬೇಕಾಗಿರೋರು ಇದಾರೋ, ನಿಮಗ್ ಬರ್ಬೇಕಾಗಿರೋರ್ನ ಕರ್ಸಿ ಇಲ್ಲಿ ಅವ್ರ ಕೈನ ಕಟ್ಸಿ, ದುಡ್ಡು ಮುಗ್ದೋಗುತ್ತೆ ಕೆಲಸ. ನೋಡಿ ಇದು ಹುಚ್ಚಿಬಿಡೋ ತನಕ ಮದ್ವೆ ಆಗಲ್ಲ, ಮದ್ವೆ ಆಗೋ ತನಕ ಹುಚ್ಚಿಬಿಡಲ್ಲ ಅಂತ ಟ್ಯಾಕ್ಸ್ 9 ಇಂಗ್ಲಿಷ್ ಅಲ್ಲಿ ಕರೀತಾರೆ. ನೀವು 367 ಜಾಬ್ बनाना तो छोटे का 367 23rd ಮಾಡ್ಕೊಡ್ತೀನಿ. ಏನ್ ಬೇಕೋ ಎಲ್ಲ ಆರ್ಡರ್ಸ್ ಮಾಡ್ಕೊಡ್ತೀನಿ. ಒಂದ್ಸತಿ ನಿಮ್ದು ಇದಾಯ್ತು ಅಂತಂದ್ರೆ ಅರ್ಧ ಪ್ಲಾಟ್ ನ ರಿಲೀಸ್ ಮಾಡ್ತೀನಿ. 100 crores ಬಂದ್ರೆ ಅರ್ಧ ಪ್ಲಾಟ್ 30 acres ರಿಲೀಸ್ ಮಾಡ್ತೀನಿ. ಅದ್ರ ದುಡ್ಡೇ ತಗೊಂಡ್ ಕಟ್ಸಿ ಮಿಕ್ಕಿದಕ್ಕೆ ಆಟೋಮ್ಯಾಟಿಕ್ ಆಗಿ ಹೋಗುತ್ತೆ. ಒಂದೊಂದಾಗಿ ಬಿಡಿಸ್ಕೋಬೇಕು. ಗಂಟಾಗೋಗ್ಬಿಟ್ಟಿದೆ, ಉಪಾಯವಾಗಿ ಬಿಡಿಸ್ಕೋಬೇಕು. ನಿಮ್ ಬಟ್ಟೆ ಮುಳ್ಳಿನ ಮೇಲೆ ಬಿದ್ದಿದೆ ಅಂತ ಹಿಂಗ್ ಹೇಳಿದ್ರೆ ಹರಿದೋಗ್ಬಿಡುತ್ತೆ. ಹೊಲಿಗೆ ಹಾಕಿದ್ರು ಐನಾತಿ ಜಾಗದಲ್ಲಿ ಅಸಹ್ಯ ಕಾಣುತ್ತೆ. ಒಂದೊಂದೇ ಮುಳ್ಳಿಂದ ಉಪಾಯವಾಗಿ ಬಿಡಿಸ್ಕೊಳ್ಳಿ. ಸಣ್ಣ ತೂತಿರುತ್ತೆ ಮುಳ್ಳು ಚುಚ್ಚಿದ ಜಾಗದಲ್ಲಿ. 2 ಸತಿ ಒಗದ್ ಬಿಟ್ರೆ ತೂತು ಮುಚ್ಚೋಗುತ್ತೆ. ಆಯ್ತು ಸಾಕು, ಇನ್ನೇನು ಬೇಡ. ಆಯ್ತಲ್ಲ, ಡೇಟ್ ಕೊಟ್ಟಿದ್ದೀನಿ. ಇನ್ನು ಬೇಕಾದಷ್ಟು ಕೇಸ್ ಇದೆ ಇವತ್ತು. 23rd ಇಂಟ್ರಿಮ್ ಆರ್ಡರ್ ಎಕ್ಸ್ಟೆಂಡೆಡ್. 230 matter, seal number 42, Mohammed Umar Farooq. List number 2.